ಎಸ್ ವೆಲ್ಕಮ್ ಬ್ಯಾಕ್. ಸಂಸತ್ತಿನಲ್ಲೂ ಮಾರ್ಧನಿಸಲಿರುವಂತಹ ಸಿಜೆಪಿ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಸಂಸತ್ ಮುಂಗಾರು ಅಧಿವೇಶನ ಸಂಸತ್ತಿನಲ್ಲೂ ಕೂಡ ಮಾರ್ಧನಿಸಲಿರುವಂತಹ ಸಿಜೆಪಿ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಂತಹ ಸಂಸತ್ ಮುಂಗಾರು ಅಧಿವೇಶನ. ಇಂದು ಕೂಡ ಸಂಸತ್ತಿನಲ್ಲಿ ನೀಟ್ ಹಗರಣ ಪ್ರಸ್ತಾಪ, ಆಡಳಿತ ಪಕ್ಷದ ವಿರುದ್ಧ ಸಮರ ಸಾರಲಿರುವಂತಹ ವಿಪಕ್ಷಗಳು. ಸಂಸತ್ನಲ್ಲಿ ಧರ್ಮೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ, ನೀಟ್ ಹಗರಣದ ಬಗ್ಗೆ ಚರ್ಚೆಗಳು ಪಟ್ಟು ಹಿಡಿಯುವಂತೆ ವಿಪಕ್ಷಗಳು ಕಾಣ್ತಾ ಇದೆ. ನಿನ್ನೆ ಮುಂಗಾರಿನ ಅಧಿವೇಶನ ಶುರುವಾಗಿತ್ತು. ಆ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎನ್ನುವಂತಹ ವಿಚಾರಗಳು ಕೂಡ ಹೊರಗೆ ಬಂದಿತ್ತು. ಆದ್ರೆ ಸಂಸತ್ತನ್ನ ಮುತ್ತಿಗೆ ಹಾಕುವಂತಹ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವಹಿಸ್ಕೊಂಡಿರುವಂತಹ ಒಬ್ಬ ಮನುಷ್ಯನ ಏನ್ ಪ್ಲಾನ್ ಇತ್ತಲ್ಲ, ಅದು ಸಕ್ಸಸ್ ಆಗ್ಲಿಲ್ಲ. ಅಲ್ಲಿ ಪೊಲೀಸರು ಅವರನ್ನ ಬಿಡ್ಲಿಲ್ಲ. ಸಂಸತ್ ಒಳಗಲ್ಲ ಹಂಗೆಲ್ಲ ಬಿಡಲ್ಲ, ಆಯ್ತಾ. ಈಗ ವಿಪಕ್ಷಗಳು ಇದರ ಬಗ್ಗೆ ಚರ್ಚೆ ಮಾಡಲಿದ್ದಾವೆ. ಇಲ್ಲಿ ಒಂದು ಪ್ರತಿನಿಧಿ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿದ್ದವರು ಪ್ರಶ್ನೆ ಮಾಡಲ್ಲ, ಅವ್ರು ಮಾಡಬೇಕಾಗಿರುವಂತಹ ಪ್ರತಿಭಟನೆಯನ್ನ ಸಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ. ಎಸ್, ಅವರು ಮಾಡಬೇಕಾಗಿತ್ತು, ಅವರು ಪ್ರಶ್ನೆ ಮಾಡಬೇಕಾಗಿತ್ತು, ಅವರು ಪ್ರತಿಭಟನೆಯನ್ನ ಮಾಡಬೇಕಾಗಿತ್ತು. ಅದು ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಅವರಿಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅವ್ರು ಪ್ರಶ್ನೆ ಮಾತ್ರ ಮಾಡ್ತಾರೆ, ವಿದ್ಯಾರ್ಥಿ ಪರವಾಗಿ ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಿಜೆಪಿ ಇದೆಯಲ್ಲ, ಅದೇನಿದೆ ಅದು ಕಾಯ್ತಾ ಇತ್ತು, ಆಮ್ ಆದ್ಮಿ ಪಾರ್ಟಿ ಕಾಯ್ತಾ ಇತ್ತು, ಕಾಕ್ರೋಚ್ ಜನತಾ ಪಕ್ಷ ಕಾಯ್ತಾ ಇತ್ತು. ಅದಕ್ಕೆ ಬೇಕಾಗಿತ್ತು, ಒಳ್ಳೆ ಅವಕಾಶ ಸಿಕ್ಕಿತ್ತು ವಿದ್ಯಾರ್ಥಿ ಪರವಾಗಿ ನಿಂತ್ಕೊಳ್ಳುವಂಥದ್ದು. ಆ ಅವಕಾಶನ ಅದು ಯಾವತ್ತೂ ಬಿಡೋದಿಲ್ಲ. ಇನ್ನು ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರ ಜೊತೆಗೆ 3-4 ನಿಮಿಷ ಮಾತಾಡಿದ್ರು. ಓಕೆ, ಫೈನಲ್ ರಿಸಲ್ಟ್ ಏನು? ಕೊಟ್ರ ರಾಜೀನಾಮೆಯನ್ನ? ಯಾಕೆ ಅವ್ರನ್ನ